ಪದವಿ ವಿದ್ಯಾರ್ಥಿಗಳಿಗೆ ಕೌಶಲ ಅಧ್ಯಯನಕ್ಕೆ 17,000 ಶಿಷ್ಯವೇತನ ಅಂದರೆ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಂತ ಕರಿತೀವಿ ನಾವು. ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಂತ ನೋಡಿ, ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸಾಮಾನ್ಯ ಕೋರ್ಸ್ಗಳ ಜೊತೆಗೆ ಅಂದರೆ BA BCom BSc ಈ ಕೋರ್ಸ್ಗಳ ಜೊತೆಗೆ ಅಥವಾ ಗೌರ್ಮೆಂಟ್ ಡಿಗ್ರಿ ಕಾಲೇಜಿನಲ್ಲಿ ಯಾವುದೇ ಕೋರ್ಸ್ ತೊಗೊಂಡಿರ್ಬೋದು ನೀವು. ಒಂದು ಕೌಶಲ್ಯ ವಿಷಯ ಅಂದರೆ ಸ್ಕಿಲ್ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ನೀವು ಸ್ಕಿಲ್ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ವರ್ಷದವರೆಗೆ 2 ಸೆಮಿಸ್ಟರ್ ಪ್ರತಿ ತಿಂಗಳು 11,000ದಿಂದ 17,000 ಶಿಷ್ಯವೇತನ ಸಿಗಲಿದೆ. ನೋಡಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಇದನ್ನು ಡಾಕ್ಟರ್ MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ತಿಳಿಸಿರ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಎಕ್ಸಾಂಪಲ್ ನೀವು BA ವಿದ್ಯಾರ್ಥಿ ಆಗಿದ್ದೀರಿ ಅಂದ್ಕೊಳ್ಳೋಣ. ನಿಮಗೆ ಫಸ್ಟು ಕನ್ನಡ ಪ್ಲಸ್ ಇಂಗ್ಲೀಷ್ ಸಬ್ಜೆಕ್ಟು ಕಾಮನ್ ಆಗಿರುತ್ತೆ. ಪ್ಲಸ್ ಕನ್ನಡ ಇಂಗ್ಲೀಷ್ ಆದಮೇಲೆ ನೀವು 3 ಆಯ್ಕೆ ಸಬ್ಜೆಕ್ಟ್, ಉದಾಹರಣೆಗೆ HEP ಇಟ್ಕೊಳ್ಳೋಣ, ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಒಂದು ಫಸ್ಟ್ ಸೆಮ್ ಇದ್ದರೆ IC ಅಂದರೆ ಭಾರತ ಸಂವಿಧಾನ ಇರುತ್ತೆ. ಇದರ ಜೊತೆಗೆ ನೀವು ಒಂದು ಸ್ಕಿಲ್ ಸಬ್ಜೆಕ್ಟ್ ಅಂತ ಹೆಚ್ಚುವರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿಕೊಂಡ್ರೆ ಅಂಥ ವಿದ್ಯಾರ್ಥಿಗಳಿಗೆ ಸುಮಾರು 11,000ದಿಂದ 17,000 ರೂಪಾಯಿವರೆಗೆ ಶಿಷ್ಯ ವೇತನ ಅಂದರೆ ಸ್ಕಾಲರ್ಶಿಪ್ ಸಿಗುತ್ತೆ. ಪ್ರತಿ ತಿಂಗಳು, ಅದು ಒಮ್ಮೆ ಅಲ್ಲ, ಪ್ರತಿ ತಿಂಗಳು ನಿಮಗೆ ಇದು ಒಂದು ಸಿಗುತ್ತೆ, ಪ್ರತಿ ತಿಂಗಳು ಸಿಗುತ್ತೆ. ಆ ಕುರಿತು ಅಪ್ಡೇಟ್ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, DIPR ಕರ್ನಾಟಕ ವಾರ್ತೆಯಿಂದ ಬಂದಿರತಕ್ಕಂಥದ್ದು. ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅಂದರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜುಗಳಲ್ಲಿ ಸಾಮಾನ್ಯ ಕೋರ್ಸ್ಗಳ ಜೊತೆಗೆ ಒಂದು ಕೌಶಲ್ಯ ವಿಷಯ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ 1 ವರ್ಷದವರೆಗೆ 2 ಸೆಮಿಸ್ಟರ್ ಅಂದರೆ 1 ವರ್ಷಕ್ಕೆ 2 ಸೆಮಿಸ್ಟರ್ ಇರ್ತವೆ, ಫಸ್ಟ್ ಸೆಮಿಸ್ಟರ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಅಂತ. ಅಂಥ 2 ಸೆಮಿಸ್ಟರ್ಗಳಿಗೆ ಪ್ರತಿ ತಿಂಗಳು ಇಲ್ಲಿ ಕೊಟ್ಟಿದ್ದಾರೆ, ಪ್ರತಿ ತಿಂಗಳು 11,000 ರೂಪಾಯಿದಿಂದ 17,000 ರೂಪಾಯಿವರೆಗೆ ಶಿಷ್ಯ ವೇತನ ಸಿಗುತ್ತೆ. ರಾಜ್ಯದ ಉನ್ನತ ಶಿಕ್ಷಣದಲ್ಲಿ ಸಾಮಾನ್ಯ ಪದವಿ ಕೋರ್ಸ್ಗಳ ಜೊತೆಗೆ ಕೌಶಲ ಆಧಾರಿತ ವಿಷಯಗಳ ಅಧ್ಯಯನಕ್ಕೂ ಅವಕಾಶ ಮಾಡಿಕೊಡಲಾಗಿದ್ದು, ಇದೇ ಶೈಕ್ಷಣಿಕ ಸಾಲಿನಿಂದ ಈ ವರ್ಷ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ, ಈ ವರ್ಷ ಯಾರು ಡಿಗ್ರಿ ಅಡ್ಮಿಷನ್ ಮಾಡಿಸ್ತಾರಲ್ಲ ಆ ವಿದ್ಯಾರ್ಥಿಗಳಿಗೆ ಕೊನೆಯ 5 ಮತ್ತು 6ನೇ ಸೆಮಿಸ್ಟರ್, ಯಾವಾಗ ಈ ವರ್ಷ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸಬ್ಜೆಕ್ಟ್ನ, ನಿಮಗೆ 5th ಆ್ಯಂಡ್ 6th ಸೆಮಿಸ್ಟರ್ನಲ್ಲಿ ಶಿಷ್ಯ ವೇತನದ ಸೌಲಭ್ಯ ಸಿಗುತ್ತೆ ಅಂದರೆ ಸ್ಕಾಲರ್ಶಿಪ್ ಸಿಗುತ್ತೆ. 10 ಮಂದಿ ನಿವೃತ್ತ IAS ಅಧಿಕಾರಿಗಳು ಸ್ಥಾಪಿಸಿರುವ ಕ್ರಿಪ್ಸ್ ಜೊತೆ ಉನ್ನತ ಶಿಕ್ಷಣದಲ್ಲಿ ಕೌಶಲಾಧಾರಿತ ಕೋರ್ಸ್ಗಳನ್ನು ಪರಿಚಯಿಸುವ ಒಪ್ಪಂದಕ್ಕೆ ರಾಜ್ಯ ಸರ್ಕಾರ ಸಹಿ ಹಾಕಿದೆ. ಮೊದಲ ವರ್ಷ 60 ಕಾಲೇಜುಗಳಲ್ಲಿ 3,600 ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಲಾಗುತ್ತದೆ. 3 ವರ್ಷಗಳಲ್ಲಿ 239 ಕಾಲೇಜುಗಳಿಗೆ ಯೋಜನೆ ವಿಸ್ತರಿಸಲಾಗುವುದು. 2026-27 14,340 ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡುವ ಗುರಿ ಹೊಂದಲಾಗಿದೆ ಅಂತ ಈ ಒಂದು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವರು ತಿಳಿಸಿರ್ತಕ್ಕಂಥದ್ದು. ಇದು ನೋಡಿ ವಿದ್ಯಾರ್ಥಿಗಳೇ, ಈ ವರ್ಷ ಡಿಗ್ರಿ ಅಡ್ಮಿಷನ್ ಯಾರು ಮಾಡಿಸ್ತಾರೆ ಫಸ್ಟ್ ಇಯರ್ಗೆ ಅವರಿಗೆ ಈ ಒಂದು ಸ್ಕಾಲರ್ಶಿಪ್ ಸೌಲಭ್ಯ ಸಿಗುತ್ತೆ. ಇದು ನಿಮಗೆ 5th ಆ್ಯಂಡ್ 6th ಸೆಮಿಸ್ಟರ್ಗೆ ಸಿಗ್ತಕ್ಕಂಥದ್ದು. ಈ ಕುರಿತು ಏನಾದರೂ ನೋಟಿಫಿಕೇಷನ್ ಬಂದರೆ, ಹೆಚ್ಚಿನ ಮಾಹಿತಿ ಬಂದರೆ ನೀವು ತಿಳಿಸಿ, ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.